ಹೋಗಿ ಹೋಗಿ. ನೀವು ಯಾರ್ಯಾರು ಅರ್ಜೆಂಟ್ ಆಗಿ ನೋಡಲ್ಲ ನಿಮ್ಗೆ ಹಾಕ್ಸ್ಕೊಡ್ತೀನಿ ಬಾ. ಎಲ್ಲಾರ್ಗೂ ಕೊಡ್ತೀವಿ. ಅರ್ಜಿ ಇಲ್ದ ಬರ್ಬೇಡ್ರಿ. ಅರ್ಜಿ ಎಷ್ಟು ಜನ ಕೊಟ್ಟಿದೆ ಅಷ್ಟು ಜನಕ್ಕೂ ಅಲ್ಲ ಪಾಪ ಯಾಕೆ ಕಾಯ್ತಾರೆ ಮನೆಗೆ. ನೀವು ಯಾರ್ಯಾರು ಅರ್ಜೆಂಟ್ ಆಗಿ ನೋಡಲ್ಲ ನಿಮ್ಗೆ ಹಾಕ್ಸ್ಕೊಡ್ತೀನಿ ಬಾ. ಎಲ್ಲಾರ್ಗೂ ಕೊಡ್ತೀವಿ. ಅರ್ಜಿ ಇಲ್ದ ಬರ್ಬೇಡ್ರಿ. ಅರ್ಜಿ ಎಷ್ಟು ಜನ ಕೊಟ್ಟಿದೆ ಅಷ್ಟು ಜನಕ್ಕೂ ಅಲ್ಲ ಪಾಪ ಯಾಕೆ ಕಾಯ್ತಾರೆ ಮನೆಗೆ. ಒಂದು 140 ಜನ ಬಿಟ್ಟಿದ್ದಾರೆ. ಎಲ್ಲ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದ್ದಾವೆ. ಮತ್ತು ಅದರಲ್ಲಿ 3 ಜನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಇನ್ನು ಉಳಿದವರಿಗೆ ಸಮಾಧಾನಕರ ಬಹುಮಾನ ವಿತರಣೆ ಮಾಡ್ತೀವಿ. ಯಾರೂ ಇಲ್ಲಿ ಏನು ಅಸಮಾಧಾನ ಪಟ್ಕೊಳ್ಳಂಗೇನಿಲ್ಲ. ಎಲ್ಲರೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. MLA ಅವರು ಬಂದು ಎಲ್ಲ ಇದನ್ನು ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ಅವರು ಖುಷಿಪಟ್ಟರು. ಅದು ನಮ್ಮ ಹೆಮ್ಮೆ. ಮತ್ತು ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಏನಾಗಬೇಕು ಅನ್ನೋದು ನಮ್ಮ ಸಾರ್ವಜನಿಕರು ಅವ್ರ ಬಗ್ಗೆ ಅಲ್ಲ ಅವರು ಕುಂದುಕೊರತೆಗಳನ್ನ ಹೇಳ್ಕೊಂಡ್ರು. ಅವರು ಸಂತೋಷಪಟ್ಟರು, ನಮ್ಮ ಜನಗಳೂ ಸಂತೋಷಪಟ್ಟರು. ಇದು ನಮಗೆ ಅದಕ್ಕೆ ತುಂಬ ಅಭಿನಂದನೆ ಅರ್ಪಿಸ್ತೀನಿ ನಮ್ಮ ಜನಗಳಿಗೆಲ್ಲ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು, ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳು ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೂ ನಮಗೂ ಒಂದು ಸಂತೋಷ. MLA ಅವರು ಖುಷಿಪಟ್ಟಿದ್ದಾರೆ, ಎಲ್ಲರಿಗೂ ಸಂತೋಷ. ಇದು ವಿಶೇಷವಾಗಿ ನಮ್ಮ ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇದೇ ಥರ ಬೇರೆ ಕಡೆ ನಮ್ಮ ಇವಾಗ ಹಾಲಿ CM ಇದ್ದಾರಲ್ಲ ನಮ್ಮ DK ಶಿವಕುಮಾರ್ ಸರ್ ಅವರು, ಅವರ ಪ್ರೇರಣೆಯಿಂದ ಅವರ ಒಂದು ಒಳ್ಳೆಯ ಇದನ್ನು ಯೋಜನೆಗಳು ಒಳ್ಳೆಯ ಇದರಿಂದ ನಮಗೆಲ್ಲ ಸಂತೋಷ ಆಗಿ ಅದು ನೋಡಿ ನಾವು ಖುಷಿ ಪಟ್ಬಿಟ್ಟು ಇದನ್ನು ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಹಳ್ಳಿಲೂ ಪ್ರತಿ ಹಳ್ಳಿಲೂ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು DH ಬೈರೇಗೌಡ, ದೇಗನಹಳ್ಳಿ. ರಂಗೋಲೆ ಸ್ಪರ್ಧೆ ಈ ನಮ್ಮ ಜನಪ್ರಿಯ ಶಾಸಕರಾದಂಥ N. ಶ್ರೀನಿವಾಸರವರು ಇಲ್ಲಿ ಹಿಂದೆ ಕನಕಪುರದಲ್ಲಿ ಈ ರಂಗೋಲೆ ಸ್ಪರ್ಧೆನ ಮಾನ್ಯ ಈಗ ಏನು ನಮ್ಮ ಈ ಕಾಂಗ್ರೆಸ್ನ ಶಕ್ತಿ, ಕಾಂಗ್ರೆಸ್ನಿಗೆ ಈ ಕೂಲಿ ಹಾಳು ಥರ ದುಡಿದು ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಎಲ್ಲರಿಗೂ ಸಮಾನತೆ ಅಧಿಕಾರ ಕೊಟ್ಟು ಸಾಮಾಜಿಕ ನ್ಯಾಯ ಸಾಮಾಜಿಕ ಇದನ್ನು ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರ ಇವತ್ತು DK ಶಿವಕುಮಾರ್ನ CM ಮಾಡಿದ್ದಾರೆ. ಆ DK ಶಿವಕುಮಾರ್ನ ನೇತೃತ್ವದಲ್ಲಿ ನಮಗೆ ಈ ನೆನಮಂಗಲಕ್ಕೆ MLA ಸಿಕ್ಕಿರಲಿಲ್ಲ. ನಮಗೆ ಫಸ್ಟು ಅಂಥವ್ರನ್ನ ಸೀಟ್ ಕೊಟ್ಟು ಇವತ್ತು ನೆನಮಂಗಲಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ N. ಶ್ರೀನಿವಾಸನನ್ನು ಕಳಿಸಿದ್ರು. ಆ ಇಲ್ಲಿ ಬಂದಂಗಿಂದ ಈ ನೆನಮಂಗಲ ತಾಲೂಕಿನಲ್ಲಿ ನಿಜವಾಗ್ಲೂ 1,400 ಕೋಟಿ ಅನುದಾನ ನೆನಮಂಗಲಕ್ಕೆ ತಂದು ಎಲ್ಲ ಒಂದೊಂದು ಗ್ರಾಮ ಪಂಚಾಯತಿಗೂ ಒಂದು 10 ಕೋಟಿನ ದುಡ್ಡನ್ನ ಹಾಕಿ ಇವತ್ತು ನಮ್ಮೂರಿಗೇನೆ ಕಾಲೋನಿ ಒಳಗೆ ಒಂದು 25 ವರ್ಷ ಆಗಿತ್ತು. ಕಾಂಕ್ರೀಟ್ ರೋಡ್ ಆಗಿಲ್ಲ, ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ರು. ಇನ್ನು ಮೇನ್ ರೋಡ್ ರಸ್ತೆ ಮಾಡಿಕೊಟ್ರು. ನಮ್ಮೂರು ಒಂದೇ ಅಲ್ಲ, ಪ್ರತಿ ಒಂದು ಹಳ್ಳಿಗೂ ನಮ್ಮ ಶಾಸಕರು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ರಂಗೋಲೆ ಕಾರ್ಯಕ್ರಮ ಮಾಡಬೇಕು. ನಾವು ಜನಗಳ ಒಂದು ಎಲ್ಲರ ಹತ್ರನೂ ನಾನು ಮನೆಗೂ ಹೋಗಿ ಜನಗಳ ಹತ್ರ ಕಾಣಬೇಕು ಅಂತೇಳಿ ರಂಗೋಲೆ ಕಾರ್ಯಕ್ರಮ ಯೋಜನೆ ಮಾಡಿದ್ರು. ಆಯಿತು ಸರ್, ನೀವೇನು ಹೇಳಿದ್ರು ನಾವು ಅದೇ ಥರ ಇದು ಮಾಡ್ತೀವಿ ಅಂದರು. ಪ್ರತಿ ಒಂದು ಹಳ್ಳಿಗೂ ಪ್ರತಿ ಒಂದು ಮನೆಗೂ ಬಂದವರು ಅವ್ರವ್ರ ಕಷ್ಟ ಅವ್ರ ಸುಖ ತಿಳ್ಕೊಂಡು ನಿಮ್ಗೇನು ಪ್ರಾಬ್ಲಮ್ ಅದೇ ಅಂತ ಅಲ್ಲೇ ತಿಳ್ಕೊಂಡು ಎಲ್ಲ ಅಧಿಕಾರಿಗಳ್ನ ಅವ್ರ ಮುಂದೆನೇ ಕರೆಸಿ ಈ ಅಧಿಕಾರಿ ಇಲ್ಲೇ ಸಾಲ್ವ್ ಆಗಬೇಕು. ಒಂದು ಖಾತೆ ಇರ್ಬೋದು, ಒಂದು ಚರಂಡಿ ಇರ್ಬೋದು, ಏನೇ ಇರ್ಬೋದು ಅಲ್ಲೇ ನಿಂತ್ಕೊಂಡು ಸಾಲ್ವ್ ಮಾಡ್ತಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ. ಇವತ್ತು ನಮ್ಮ ಈ ರಂಗೋಲೆ ಕಾರ್ಯಕ್ರಮ ನಡೆಸಿರೋದ್ರಿಂದ ಊರಲ್ಲಿ ಪ್ರತಿಯೊಂದು ಮನೆಯವರು ಇಲ್ಲಿ ಪಕ್ಷ ಇಲ್ಲ, ದಳ BJP ಕಾಂಗ್ರೆಸ್ ಎಲ್ಲರೂ ಬಂದು ಯಾರೋ ರಂಗೋಲೆ ಬಿಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ನವ್ರು ಏನು ಬಿಟ್ಟಿಲ್ಲ. ಊರೊಳಗೆ ಏನಂದ್ರೆ ಮನೆ ಈ ಥರದವ್ರು ಹಿಂಗೆ ಮಾಡ್ತಾ ಇದ್ದಾರಲ್ಲ ಈ ಅಪ್ಪಂಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಇಡೀ ನಮ್ಮ ಊರೇನೆ ಅವ್ರನ್ನ ಭಾಳ ಅಭಿನಂದನೆ ಪಡ್ತಿದ್ದೀವಿ. ಇಂಥ ನಮಗಂತೂ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಹೆಸರು ನರಸಿಂಹರಾಜು, ಗ್ಯಾರಂಟಿ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ.